Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ, ನಮ್ಮ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಜೊತೆಗೆ ನಮ್ಮ ಚಾನಲ್ನ ಕ್ರಿಯೇಟ್ ಮಾಡಿ 2026 ಫೆಬ್ರವರಿ 11ನೇ ತಾರೀಕಿಗೆ 5 ಇಯರ್ಸ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ಈ ಪ್ರಯುಕ್ತವಾಗಿ ನಾನು ಒಂದು ಚಿಕ್ಕ ಆಡಿಯೋನ ನಿಮಗೆ ಈ ವಿಡಿಯೋನ ಮೊದಲನೇ ಭಾಗದ ಒಂದು ವಿಡಿಯೋ ಆಗಿ ತೋರಿಸ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಸೊ ಈ 5 ವರ್ಷಗಳಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಪ್ರಾರಂಭಿಸಿದ್ದು 2022ರಿಂದ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಯಾರ್ಯಾರು ನಮಗೆ ಬೆಂಬಲವನ್ನು ನೀಡಿದ್ದೀರೋ ಸೊ ತಮಗೆಲ್ಲರಿಗೂ ಧನ್ಯವಾದಗಳು. ಸೊ ಇವತ್ತಿಗೆ ನಮ್ಮ ಚಾನಲ್ 861 ಜನ ಸಬ್ಸ್ಕ್ರೈಬರ್ಸನ್ನು ಹೊಂದಿದೆ. ಇದೊಂದು ದೊಡ್ಡ ಸಾಧನೆ ಅಂತ ಹೇಳೋದಾದರೆ, ಸೊ 861 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತಂದರೆ ಇದೊಂದು ಸಣ್ಣ ಸಾಧನೆಯಲ್ಲ. ಸೊ ಇದು ಕೂಡ ಒಂದು ದೊಡ್ಡ ಸಾಧನೆ. ಯಾಕಂತಂದರೆ ಇಷ್ಟು ಒಂದು ಚಿಕ್ಕ ಚಾನಲ್ ಬೆಳೀತಾ ಇದೆ ಅಂತ ಅಂದರೆ ಸೊ ಇದೊಂದು ಸಂತೋಷಕರ ವಿಷಯ ಅಂತಲೇ ಹೇಳ್ಬೋದು. ಸೊ ದೊಡ್ಡ ಚಾನಲ್ಗಳೇನು ಬೆಳೆಯೋದೇ ದೊಡ್ಡ ಮಾತಲ್ಲ. ಒಂದು ಚಾನಲ್ನ ಬೆಳೆಸ್ತಾ ಇರುವಂತಹ ಎಲ್ಲ ನಮ್ಮ ಮೆಂಬರ್ಸ್ಗಳಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನನ್ನ ಜೊತೆಗೆ ಬ್ಯಾಕ್ಗ್ರೌಂಡ್ನಲ್ಲಿ ವರ್ಕ್ ಮಾಡ್ತಾ ಇರುವಂತಹ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಎಲ್ಲ ನಮ್ಮ ಸ್ನೇಹಿತರಿಗೆ, ಅದರಲ್ಲಿ ಈಗ ರೀಸೆಂಟಾಗಿ ನಮ್ಮ ವಿರೂಪಾಕ್ಷ ಅವರು ಕೂಡ ನನಗೆ ಕೈ ಜೋಡಿಸಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ, ಹಾಗೆ ಇನ್ನೂ ಅನೇಕ ನನ್ನ ಬ್ಯಾಕ್ಗ್ರೌಂಡಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಒಂದು ನನ್ನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಹಾಗೆ 861 ಸಬ್ಸ್ಕ್ರೈಬರ್ಸ್ ಏನಿದ್ದೀರೋ ಸೊ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಇಂಪಾರ್ಟೆಂಟ್ ಕಂಟೆಂಟ್ಸ್ಗಳನ್ನು ತರ್ತೀನಿ. ಹಾಗೆ ನಿಮಗೇನು ಕಂಟೆಂಟ್ಗಳು ಬೇಕೋ ಅದನ್ನು ನೀವು ಕಮೆಂಟ್ ಮೂಲಕ ಕೇಳಿದರೆ ಸೊ ಅದನ್ನು ಕೂಡ ಕಂಟೆಂಟ್ಗಳನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಸೊ ನೀವು ಕೂಡ ಇದೇ ರೀತಿಯ ಬೆಂಬಲವನ್ನು ಇನ್ನೂ ನೀಡ್ತಾ ಇರಿ. ಸೊ ಇನ್ನೂ ಅನೇಕ ಹೊಸ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಈಗ ಪ್ರಸ್ತುತ ನಾವು ನಮ್ಮ ಯಾರು ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ನಲ್ಲಿ ಇದ್ದು ಕಂಪ್ಯೂಟರ್ ಯಾರು ಕಲ್ತಿಲ್ವೋ ಸೊ ಅಂಥವರಿಗೆ ನಾವು ಆನ್ಲೈನ್ ಮೂಲಕ ಕಂಪ್ಯೂಟರ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಸೊ ಅದು ಬಹಳಷ್ಟು ಈಗ 8 ಮೆಂಬರ್ಸ್ ನಮ್ಮಲ್ಲಿ ಕಲಿತಾ ಇದ್ದಾರೆ. ಸೊ ಈಗಾಗಲೇ ಅದು 13 ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು 45 ಕ್ಲಾಸಸ್ ಅಂತ ಹೇಳಿದ್ವಿ, ಇನ್ನು ಬಾಕಿ ಉಳಿದಿದ್ದಾವೆ ಕ್ಲಾಸು. ಸೊ ಅದು ಕೂಡ ಚೆನ್ನಾಗಿ ನಡೀತಾ ಇದೆ. ಸೊ ಇದೇ ರೀತಿಯ ಬೆಂಬಲ ಏನಾದರೂ ಸಿಕ್ಕರೆ ಮುಂದಿನ ದಿನಗಳಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಖಂಡಿತ ಮಾಡ್ತೇವೆ. ಸೊ ನೋಡೋಣ ಇನ್ನು ಯಾವ ರೀತಿ ಬೆಂಬಲ ಸಿಗುತ್ತೆ. ಬಟ್ ನಾವು ಯಾವುದೇ ವಿಡಿಯೋಗಳನ್ನು ಮಾಡಲಿ, ಯಾವುದೇ ಕಂಟೆಂಟ್ ಮಾಡಲಿ, ಸೊ ನಮ್ಮ ಮನೋಭಾವನೆ ಅಮೌಂಟ್ ಅಥವಾ ನಾವು ಈ ಒಂದು ವಿಡಿಯೋಗೆ ನಮಗಿಷ್ಟು ಅಮೌಂಟ್ ಬರಬೇಕು ಅಥವಾ ಇಷ್ಟು ಬರಬೇಕು ಅಷ್ಟು ಬರಬೇಕಂತ ನಾವು ಯಾವುದೇ ಒಂದು ಗಮನವಿಟ್ಟು ಮಾಡ್ತಾ ಇಲ್ಲ. ಬಿಕಾಸ್ ನಾವು ಚಾನಲ್ನ ಕ್ರಿಯೇಟ್ ಮಾಡಿ 5 ವರ್ಷ ಆಯಿತು. ಸೊ ಅಮೌಂಟ್ ಬಂದರೂ ನಡೆಯುತ್ತೆ, ಬರಲಿಲ್ಲ ಅಂದರೂ ನಡೆಯುತ್ತೆ. ಬಟ್ ನಮ್ಮಲ್ಲಿ ಏನು ಜ್ಞಾನ ಇದೆಯೋ ಸೊ ಅದನ್ನು ಹಂಚ್ಕೊಳ್ಳುವಂಥ ಒಂದು ಪ್ರಯತ್ನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ ಮೊಬೈಲ್ನಿಂದ ಹಿಡಿದು ಸೊ ಅಡ್ವಾನ್ಸ್ ಮೊಬೈಲ್ನವರೆಗೆ ನಾವು ವಿಡಿಯೋಗಳನ್ನು ತಮಗೆ ತಲುಪಿಸ್ತಾ ಇದ್ದೀವಿ. ಒಳ್ಳೆ ಅಪ್ಲಿಕೇಶನ್ಸ್ಗಳು, ಒಳ್ಳೆ ಸೆಟ್ಟಿಂಗ್ಸ್ಗಳ ಬಗ್ಗೆ, ಸೆಕ್ಯೂರಿಟಿ ಸೆಟ್ಟಿಂಗ್ಸ್ಗಳಾಗಿರ್ಬೋದು. ಇದೇ ರೀತಿಯ ಅನೇಕ ವಿಡಿಯೋಗಳನ್ನು ನಿಮಗೆ ನಾವು ನೀಡಿದ್ದೀವಿ. ಸುಮಾರು 155ಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾವು ನಿಮಗೆ ನೀಡಿದ್ದೀವಿ. ಸೊ ನಾನು ಮೊನ್ನೆ ರೀಸೆಂಟಾಗಿ ಚೆಕ್ ಮಾಡಿದ ಪ್ರಕಾರ 157 ವಿಡಿಯೋಗಳು ನಾವು ಅಪ್ಲೋಡ್ ಮಾಡಿದ್ದೀವಿ ಇಲ್ಲಿವರೆಗೆ. ಸೊ ವಿಡಿಯೋಗಳೆಲ್ಲ ಚೆನ್ನಾಗೇ ಹೋಗಿದ್ದಾವೆ. ಸೊ ಯಾರ್ಯಾರು ಇದಕ್ಕೆ ಬೆಂಬಲವನ್ನು ನೀಡಿದಿರೋ ಸೊ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸೊ ಇನ್ನೂ ಈ ಚಾನಲ್ ಇದೇ ರೀತಿಯಾಗಿ ಬೆಳೆದುಕೊಂಡು ಹೋಗಲಿ, ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ.
ನಮ್ಮ ಟಾರ್ಗೆಟ್ ಈ ಒಂದು 2026 ಏನಿದೆ ಇದರಲ್ಲಿ ನಾವು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ನಮ್ಮ ಒಂದು ಟಾರ್ಗೆಟ್ ಇದೆ. ಸೊ ಅದು ರೀಚ್ ಮಾಡೋಕ್ಕಾದ್ರೂ ಸರಿ, ಮಾಡಲಿಲ್ಲ ಅಂತಾದರೂ ಸರಿ. ಸೊ ಒಟ್ಟು ವೀಡಿಯೋಗಳಂತೂ ಅಪ್ಲೋಡ್ ಆಗ್ತಾ ಇರುತ್ತೆ. ಬಟ್ 1 ವೀಕ್ ಅಥವಾ 2 ವೀಕ್ ಏನಾದರೂ ವೀಡಿಯೋ ಅಪ್ಲೋಡ್ ಆಗದೇ ಇದ್ದರೆ ಸೊ ವೀಡಿಯೋನ ಅಪ್ಲೋಡ್ ಮಾಡಲ್ಲ ಇವರು ಅಂತ ಅನ್ಕೋಬೇಡಿ. ಯಾಕಂತಂದರೆ ನಾವು ಬ್ಯುಸಿ ಶೆಡ್ಯೂಲ್, ಅಂದರೆ ನಮ್ಮ ಕೆಲವು ಪರ್ಸ್ನಲ್ ವರ್ಕ್ ಇರೋದ್ರಿಂದ ನಾವು ಬಿಟ್ಟಿರ್ತೀವಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನು. ಓಕೆ, ಆದರೆ ಅಷ್ಟು ದಿನಗಳು ಬಿಟ್ಟಿದ್ರು ಕೂಡ ನಾವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಯಾರು ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಏನು ಸಪೋರ್ಟ್ ಇದೆ ಸೊ ಈ ಸಪೋರ್ಟ್ನ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ನೀಡಿ ಅಂತ ಹೇಳ್ತಾ, ಸೊ ನಮ್ಮನ್ನು ನೀವು ಬೆಳೆಸೋದು ಬೇಡ, ನೀವು ಏನಿದೆಯೋ ಅದನ್ನು ನೀವು ಕಲೀರಿ ಅಂತ ಹೇಳ್ತೀನಿ. ಸೊ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ನೀವು ಲೈಕ್ ಮಾಡೋದ್ರಿಂದ ನಮಗೆ ಏನಾಗುತ್ತಪ್ಪ ಅಂತಂದರೆ ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಲಿಕ್ಕೆ ನಮಗೊಂದು ಆಸಕ್ತಿ ಬರುತ್ತೆ. ಓಕೆ, ನಮ್ಮ ಮೆಂಬರ್ಸ್ಗಳು ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡು ವೀಡಿಯೋಸ್ಗಳನ್ನು ಮಾಡ್ತೇವೆ. ಹಾಗೆ ನಮ್ಮ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆಯೋ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಓಕೆ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ನಮಗೆ ತಿಳಿಸಿ ಅಂತ ಹೇಳ್ತೇನೆ. ಓಕೆ, ಇಷ್ಟನ್ನು ಹೇಳ್ತಾ ಸೊ ಮತ್ತೊಮ್ಮೆ ಇಲ್ಲಿವರೆಗೆ ಯಾರು ನಮಗೆ ಬೆಂಬಲವನ್ನು ನೀಡಿದಿರೋ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಮೆಂಬರ್ಸ್ ಆಗಿರ್ಬೋದು, ಹಾಗೆ ನನ್ನ ಸ್ನೇಹಿತರಾಗಿರ್ಬೋದು, ಓಕೆ ಅವರಿಗೆಲ್ರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಸೊ ನಮ್ಮ ಚಾನಲ್ ಕ್ರಿಯೇಟ್ ಆಗಿದ್ದು 2021ರಲ್ಲಿ. ಓಕೆ, ಫೆಬ್ರವರಿ 11ನೇ ತಾರೀಕು ಕ್ರಿಯೇಟ್ ಆಗಿದೆ. ಸೊ ನಾವು ಫೆಬ್ರವರಿ 11ನೇ ತಾರೀಕು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಓಕೆ, ಸೊ ಹಂಗಾಗಿ ಈಗ ಮಾಡ್ತಾ ಇದ್ದೀನಿ. ಮತ್ತು ಚಾನಲಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದು ನಾವು 2022ರಲ್ಲಿ ಮಾಡಿದ್ವಿ. 1 ವರ್ಷಗಳ ಕಾಲ ಏನು ಮಾಡಿದ್ದಿಲ್ಲ. ಅದು ಕೆಲವು ಕಾರಣಗಳಿಂದ ಮಾಡಲಿಕ್ಕೆ ಆಗಿದ್ದಿಲ್ಲ. ಬಟ್ 2022ರಿಂದ 2026ರವರೆಗೆ ಟೋಟಲಿ 157 ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಸೊ ಎಲ್ಲವೂ ಇಂಪಾರ್ಟೆಂಟ್ ವಿಡಿಯೋಗಳೇ. ನಾನು ನಿಮಗೆ ಇಂಪಾರ್ಟೆಂಟ್ ವಿಡಿಯೋಗಳ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ಅಲ್ಲಿಂದ ಇಂಪಾರ್ಟೆಂಟ್ ವೀಡಿಯೋಸ್ಗಳನ್ನು ನೋಡ್ಕೊಂಬನ್ನಿ. ಸೊ ನಮ್ಮ ಚಾನಲ್ನಲ್ಲಿ ಹೇಗೆ ವಿಡಿಯೋಗಳು ಆಗಿದ್ದಾವೆ ಅಂತ ಪ್ಲೇಲಿಸ್ಟ್ಗಳ ಲಿಂಕ್ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಟಾಪಿಕನ್ನು ಪ್ರಾರಂಭಿಸೋಣ. ಹಲೋ, ವಿಸ್ತಿನಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಹೊಸ ಟಾಪಿಕ್ ಏನಪ್ಪ ಅಂತಂದರೆ ಸೊ ಕಂಪ್ಯೂಟರ್ ಶಾರ್ಟ್ಕಟ್ ಕೀಸ್ಗಳನ್ನು ಒಂದು ನೋಡುವಂತಹ ಅಪ್ಲಿಕೇಶನ್ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಇದೊಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದನ್ನು ಮೊಬೈಲ್ನಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ಹಾಗಾದರೆ ಈ ಅಪ್ಲಿಕೇಶನ್ನ ಯೂಸ್ ಮಾಡೋದು ಹೇಗೆ, ಅದು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ನಮಗೆ ಸೊ ಅನ್ನೋದಾದರೆ ಸೊ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಬಟ್ ಪ್ಲೇಸ್ಟೋರಲ್ಲಿ ನೀವು ಹುಡುಕೋ ಬದಲು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಶೇರ್ ಮಾಡಿರ್ತೀವಿ. ಸೊ ವಾಟ್ಸಪ್ ಚಾನಲ್ ಲಿಂಕ್ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ ಲಿಂಕ್ ಬಂದುಬಿಟ್ಟು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಅಲ್ಲಿಂದ ನೀವು ಜಾಯ್ನ್ ಆಗಿ ಒಂದು ಅಪ್ಲಿಕೇಶನ್ನ ನೀವು ತಕ್ಕೋಬೋದು. ಸೊ ಹಾಗಾದರೆ ಅಪ್ಲಿಕೇಶನ್ ಇಂಟರ್ಫೇಸ್ ಹೇಗಿದೆ, ಅದು ಅಪ್ಲಿಕೇಶನ್ ಹೆಸರೇನು, ಸೊ ಅದನ್ನು ಯೂಸ್ ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣವೇ. ಓಕೆ, ನಾನು ಆ್ಯಪ್ ಲಿಸ್ಟಲ್ಲಿ ಬಂದಿದ್ದೀನಿ. ನಿಮಿಷ. ಓಕೆ, ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ, ನೋಡ್ಕೊಳ್ತೀನಿ. ನೋಡಿ, ಕಂಪ್ಯೂಟರ್ ಶಾರ್ಟ್ಕಟ್ಸ್ ಪ್ರೋ ಅಂತ ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಓಕೆ, ಕಂಪ್ಯೂಟರ್ ಶಾರ್ಟ್ಕಟ್ಸ್ ಪ್ಲಸ್ ಪ್ರೋ ಅಂತ ಏನೋ ಸಮಥಿಂಗ್ ಹೇಳ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ. ಬಟ್ ಭಾಳ ದೂರ ಅದು ಸಿಗೋದು ಕಷ್ಟ ನಿಮಗೆ. ಸೊ ಹಂಗಾಗಿ ನಾವು ನಮ್ಮ ವಾಟ್ಸಪ್ ಚಾನಲ್ ಒಳಗಡೆ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ, ಇಂಟರ್ಫೇಸ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಓಕೆ, ಓಪನ್ ಆಗಿದೆ. ಸೊ ಓಪನ್ ಆದಮೇಲೆ ನಿಮಗೆ ಏನು ಪರ್ಮಿಷನ್ಸ್ಗಳನ್ನ ಇದು ಕೇಳಲ್ಲ. ಓಕೆ, ಡೈರೆಕ್ಟ್ಲಿ ಆ್ಯಪ್ ಓಪನ್ ಆಗುತ್ತೆ. ಓಕೆ, ಇಲ್ಲೇನಿದೆ ನೋಡೋಣ. ಓಕೆ, ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದೆ ಈ ಅಪ್ಲಿಕೇಶನ್ನು.
ಓಕೆ, ಮಾಸ್ಟರ್ ಆಲ್ ಕಂಪ್ಯೂಟರ್ ಶಾರ್ಟ್ಕಟ್ಸ್ ಅಂತ ಹೇಳ್ತಾ ಇದೆ, ಅಂದರೆ ನೀವು ಕಂಪ್ಯೂಟರ್ ಶಾರ್ಟ್ಕಟ್ಸ್ಗಳನ್ನು ಕಲ್ತ್ಕೋಬೋದು ಅಂತ ಹೇಳ್ತಾ ಇದೆ. Open basic shortcuts. Row 1, column 1. Okay. Grid, 12 rows, 2 columns. ಇಲ್ಲಿಂದ ಶಾರ್ಟ್ಕಟ್ ಕೀಸ್ಗಳು ಪ್ರಾರಂಭ ಆಗುತ್ತೆ. ಓಪನ್ ಬೇಸಿಕ್ ಶಾರ್ಟ್ಕಟ್ ಕೀಸ್. Master all. Open basic shortcuts. Row 1, column Okay. 1. Grid, 12 rows, 2 columns. ಓಪನ್ ಬೇಸಿಕ್ ಶಾರ್ಟ್ಕಟ್ ಅಂತ ಇದೆ. Master all. Open basic shortcuts. Row 1, Shortcut, column 1. Grid, shortcuts. 12 rows, 2 columns. ಓಕೆ, ಇದು ಬೇಸಿಕ್ ಶಾರ್ಟ್ಕಟ್ ಕೀಸ್ಗಳು ಇದರಲ್ಲಿ ಇರುತ್ತೆ. ಸೊ ನಾನು ತೋರಿಸ್ತೀನಿ ಈಗ. ಫಸ್ಟ್ ಇಲ್ಲಿ ಏನೇನು ಶಾರ್ಟ್ಕಟ್ ಕೀಗಳು, ಯಾವ್ಯಾವ ಕ್ಯಾಟಗರಿಯ ಶಾರ್ಟ್ಕಟ್ ಕೀಗಳು ಇದ್ದಾವೆ ಅಂತ ನೋಡ್ಕೊಂಬರೋಣ. ನಂತರ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಕೆಲವೊಂದನ್ನು. ಓಕೆ, Open Windows keys. Column 2. ವಿಂಡೋಸ್ ಕೀಸ್ ಶಾರ್ಟ್ಕಟ್ ಕೀಸ್ ಇದೆ. Open MacBook shortcuts. Row 2, ಓಕೆ, column 1. ಇದೊಂದಿದೆ. Open Linux shortcuts. Column 2. ಲಿನಿಕ್ಸ್ ಶಾರ್ಟ್ಕಟ್ ಇದೆ. Open control panel shortcuts. Row 3, column 1. ಕಂಟ್ರೋಲ್ ಪ್ಯಾನೆಲ್ ಶಾರ್ಟ್ಕಟ್ಸ್ ಇದೆ. Open run commands. Column 2. ರನ್ ಕಮಾಂಡ್ ಶಾರ್ಟ್ಕಟ್ ಕೀಸ್ ಇದೆ. Open MSN shortcuts. Row 4, ಓಕೆ, column ಇದು 1. ಇದೆ. Open Google Chrome shortcuts. Column ಗೂಗಲ್ ಕ್ರೋಮ್ ಶಾರ್ಟ್ಕಟ್ಸ್ ಇದೆ. 2. Open Microsoft Word shortcuts. Row 5, ಮೈಕ್ರೋಸಾಫ್ಟ್ column ವರ್ಡ್ 1. ಶಾರ್ಟ್ಕಟ್ ಕೀಸ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. Open Microsoft Excel shortcuts. Column 2. ಮೈಕ್ರೋಸಾಫ್ಟ್ ಎಕ್ಸೆಲ್ ಶಾರ್ಟ್ಕಟ್ ಕೀಸ್ ಇದೆ. Open PowerPoint shortcuts. Row 6, column 1. ಪವರ್ ಪಾಯಿಂಟ್ ಶಾರ್ಟ್ಕಟ್ ಕೀಸ್ ಕೂಡ ಇದೆ. Open Notepad++ shortcuts. Column 2. ನೋಟ್ ಪ್ಯಾಡ್ ಶಾರ್ಟ್ಕಟ್ ಕೀಸ್ ಕೂಡ ಇದೆ. Open Paint shortcuts. Row 7, column 1. ಓಕೆ, ಪೇಂಟ್ ಶಾರ್ಟ್ಕಟ್. Open Firefox shortcuts. Column 2. ಓಕೆ, ಇದು ಕೂಡ ಇದೆ. ಫೈರ್ಫಾಕ್ಸ್ ಶಾರ್ಟ್ಕಟ್ ಕೀಸ್. Open VS Code shortcuts. Row ಓಕೆ, 8, column ಇದು 1. ಕೂಡ ಇದೆ. Open Android Studio shortcuts. Column 2. ಆಂಡ್ರಾಯ್ಡ್ ಸ್ಟುಡಿಯೋ ಶಾರ್ಟ್ಕಟ್ ಕೀಸ್ ಇದೆ. Telegram desktop shortcuts. Row 9, column 1. ಟೆಲಿಗ್ರಾಮ್ ಒಂದು ಡೆಸ್ಕ್ಟಾಪ್ನಲ್ಲಿ ಯೂಸ್ ಮಾಡುವಂಥ ಯೂನಿಗ್ರಾಮ್ ಅಂತಾನು ಕೂಡ ಕರೀತಾರೆ. ಸೊ ಅದು ಒಂದು ಶಾರ್ಟ್ಕಟ್ ಕೀಸ್ ಕೂಡ ಇದರಲ್ಲಿದೆ. Open Access shortcuts. Column 2. ಓಕೆ, ಇದು ಆಕ್ಸೆಸ್ ಶಾರ್ಟ್ಕಟ್ ಕೀಸ್ಗಳು ಕೂಡ ಇದ್ದಾವೆ. Open Photoshop shortcuts. Row 10, ಓಕೆ, column 1. ಫೋಟೋಶಾಪ್ ಶಾರ್ಟ್ಕಟ್ ಕೀಸ್ಗಳು ಕೂಡ ಇದ್ದಾವೆ. Open PageMaker shortcuts. ಪೇಜ್ Column 2. ಮೇಕರ್ ಶಾರ್ಟ್ಕಟ್ ಅಂತ ಇದೆ. Open CorelDRAW shortcuts. Row Okay, 11, ಇದು ಇದೆ. column 1. Open Tally shortcuts. Column 2. ಟ್ಯಾಲಿ ಶಾರ್ಟ್ಕಟ್ಸ್ ಕೂಡ ಇದೆ. Open Flash shortcuts. Row 12, ಫ್ಲಾಶ್ column 1. ಶಾರ್ಟ್ಕಟ್ ಕೀಸ್ ಕೂಡ ಇದ್ದಾವೆ. NVDA and JAWS shortcuts. ನೋಡಿ, Column 2. NVDA ಮತ್ತು ಜಾಸ್ ಶಾರ್ಟ್ಕಟ್ ಕೀಸ್ಗಳು ಕೂಡ ಇದ್ದಾವೆ. ಹಾಗೆ ನರೇಟರ್ ಶಾರ್ಟ್ಕಟ್ ಕೀಸ್ಗಳು ಕೂಡ ಇದ್ದಾವೆ. ಸೊ ನಾನು ತೋರಿಸ್ತೀನಿ ನರೇಟರ್ ಶಾರ್ಟ್ಕಟ್ ಕೀ ಎಲ್ಲಿದೆ ಅಂತೇಳಿ. Open function keys. 1 of 2. And list. ಫಂಕ್ಷನ್ Items. ಕೀಸ್ ಕೂಡ ಇದ್ದಾವೆ. Read privacy policy. 2 of 2. ಓಕೆ, ರೀಡ್ ಪ್ರೈವಸಿ ಪಾಲಿಸಿ. ಸೊ ಇದು ಇಲ್ಲ. Advertisement area. Out ಓಕೆ, of list. ಇಲ್ಲಿ ಕೆಳಗಡೆ ಅಡ್ವರ್ಟೈಸ್ಮೆಂಟ್ ಏರಿಯಾ ಅಂತ ಹೇಳುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದು ಅಡ್ವರ್ಟೈಸ್ಮೆಂಟ್ಗಳನ್ನು ತೋರಿಸ್ತಾ ಇದೆ. ಸೊ ನಾನು ನಿಮಗೆ ಟೋಟಲಿ 2 ಶಾರ್ಟ್ಕಟ್ ಕೀಸ್ಗಳನ್ನು, ಅಂದರೆ 2 ಶಾರ್ಟ್ಕಟ್ ಕೀಸ್ಗಳ ಒಂದು ಕ್ಯಾಟಗರಿನ ಓಪನ್ ಮಾಡಿ ತೋರಿಸ್ತೀನಿ. ಅದರಲ್ಲಿ NVDA ಮತ್ತು ಜಾಸ್ ಶಾರ್ಟ್ಕಟ್ ಕೀಗಳನ್ನು ಓಪನ್ ಮಾಡ್ತೀನಿ ನಾನು, ಯಾಕಂದರೆ ಅದರಲ್ಲಿ ನರೇಟರ್ ಶಾರ್ಟ್ಕಟ್ ಕೀಸ್ಗಳು ಕೂಡ ಇದ್ದಾವೆ. ನೋಡೋಣ. Read privacy. Open function NVDA and JAWS shortcuts. Row 12. NVDA ಆ್ಯಂಡ್ Column ಜಾಸ್ 12 rows. ಶಾರ್ಟ್ಕಟ್ 2 ಕೀಸ್ columns. ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. Computer shortcut keys. Heading. Out of ಓಕೆ, grid. ಓಪನ್ ಆಗಿದೆ. ಸೊ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋಣ. Select screen reader. ಓಕೆ, ಸೆಲೆಕ್ಟ್ ಸ್ಕ್ರೀನ್ ರೀಡರ್ ಅಂತ ಹೇಳ್ತಾ ಇದೆ. ಅಂದರೆ ನಾವು ಯಾವ ಒಂದು ಸ್ಕ್ರೀನ್ ರೀಡರ್ನ ಯೂಸ್ ಮಾಡ್ತಾ ಇದ್ದೀವೋ, ಸೊ ಆ ಒಂದು ಸ್ಕ್ರೀನ್ ರೀಡರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. NVDA. NVDA ಇದೆ, JAWS. ಜಾಸ್ ಇದೆ, Narrator. ನರೇಟರ್ ಇದೆ. ಸೊ ಈ 3 ಒಂದು ಸ್ಕ್ರೀನ್ ರೀಡರ್ಗಳ ಶಾರ್ಟ್ಕಟ್ ಕೀಸ್ಗಳನ್ನು ಈ ಒಂದು ಅಪ್ಲಿಕೇಶನ್ನಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಒಂದು NVDA ಮತ್ತು ಜಾಸ್ ಶಾರ್ಟ್ಕಟ್ ಕೀಸ್ನಲ್ಲಿ. JAWS. NVDA. ಸೊ ನಾನು ನಿಮಗೆ NVDA ಅನ್ನೋ ಒಂದು ಕ್ಯಾಟಗರಿಯನ್ನು ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಜಾಸ್ ಮತ್ತು ನರೇಟರ್ನ ನೀವು ಓಪನ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಳ್ಳಿ. ಓಕೆ, ಎಲ್ಲವೂ ಸೇಮ್ ಇದೆ, ಬಟ್ ಕೆಲವೊಂದು ಚೇಂಜ್ ಇರುತ್ತೆ. ಓಕೆ, ಅಂದರೆ ಓಪನ್ ಮಾಡೋದೇನು ಚೇಂಜ್ ಇರಲ್ಲ, ಎಲ್ಲ ಸೇಮ್ ಇರುತ್ತೆ. ಬಟ್ ಶಾರ್ಟ್ಕಟ್ ಕೀಸ್ಗಳು ಕೆಲವೊಂದು ಚೇಂಜ್ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ ಕಲ್ತವರಿಗೆಲ್ಲ. ಓಕೆ, ನಾನು NVDA ಶಾರ್ಟ್ಕಟ್ ಕೀಸ್ಗಳನ್ನು ಓಪನ್ ಮಾಡ್ಕೊಳ್ತೀನಿ. NVDA ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಓಕೆ, JAWS. NVDA. ಓಕೆ, Computer shortcut keys. Heading. ಇಲ್ಲಿ ಓಪನ್ ಮಾಡಿದ ಕೂಡಲೇ ಒಂದು ಪೇಜ್ ಓಪನ್ ಆಗಿದೆ. ಸೊ ಇಲ್ಲಿ ಏನಿದೆ ನೋಡೋಣ. NVDA. ಓಕೆ, NVDA ಶಾರ್ಟ್ಕಟ್ ಕೀಸ್ NVDA ಅಂತ ಹೇಳ್ತಾ ಇದೆ, ಅಂದರೆ NVDA ಶಾರ್ಟ್ಕಟ್ ಕೀಸ್ ಅಂತ ನಾವು ಅನ್ಕೋಬೇಕು. Key sequence. Heading. ಕೀ ಸೀಕ್ವೆನ್ಸ್ NVDA. Key sequence. Heading. ಸೀಕ್ವೆನ್ಸ್. ಓಕೆ, ಕೀ ಸೀಕ್ವೆನ್ಸ್ ಅಂತ ಹೇಳ್ತಾ ಇದೆ. Description. Heading. ಡಿಸ್ಕ್ರಿಪ್ಷನ್ ಅಂತಂದರೆ ಆ ಕೀ ಒಂದು ಅಂದರೆ ಶಾರ್ಟ್ಕಟ್ ಕೀ ಮತ್ತು ಅದಕ್ಕೆ ಡಿಸ್ಕ್ರಿಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋಣ, ನಾನು ನಿಮ್ಗೆ ಒಂದು 2 ತೋರಿಸ್ತೀನಿ ಅಷ್ಟೇ, ಇನ್ನು ಉಳಿದಿದ್ದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. Control plus Alt plus N. Turn NVDA on. 1 of 67. ಕಂಟ್ರೋಲ್ List. ಪ್ಲಸ್ 67 ಆಲ್ಟ್ items. ಪ್ಲಸ್ ಎನ್. Description. Control plus Alt plus N. Turn NVDA on. 1 of ಓಕೆ, 67. ಕಂಟ್ರೋಲ್ ಪ್ಲಸ್ List. ಆಲ್ಟ್ ಪ್ಲಸ್ 67 ಎನ್ items. ಏನು ಟರ್ನ್ NVDA ಆನ್ ಅಂತೇಳಿ ಹೇಳ್ತಾ ಇದೆ. Insert plus Q. Turn NVDA off. 2 of ನೋಡಿ, 67. ಇನ್ಸರ್ಟ್ ಪ್ಲಸ್ ಕ್ಯೂ NVDA ಆಫ್. ಇದು ನೋಡಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದಾರೆ. ಕ್ವಿಟ್ NVDA ಅಂತಲೂ ಕೂಡ ಹೇಳ್ತಾ ಇಲ್ಲ ಅವರು. ಓಕೆ, ಇನ್ಸರ್ಟ್ ಪ್ಲಸ್ ಕ್ಯೂ ಅಂದರೆ ಕ್ವಿಟ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವರು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ಸರ್ಟ್ ಪ್ಲಸ್ ಕ್ಯೂ ಅಂದರೆ ಆಫ್ NVDA ಅಂತ ಹೇಳ್ತಾ ಇದ್ದಾರೆ. Control. Stop reading. 3 of 67. ಕಂಟ್ರೋಲ್ ಕೀ ಪ್ರೆಸ್ ಮಾಡಿದ್ರೆ ಸ್ಟಾಪ್ ರೀಡಿಂಗ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ರೀಡಿಂಗ್ ಸ್ಟಾಪ್ ಆಗುತ್ತಂತೆ. Insert plus down arrow or number plus or insert plus A laptop layout. Start reading continuously from this point on. 4 of 67. ಓಕೆ, ಇದು ಕೂಡ ಹೇಳ್ತಾರೆ. ಸೊ ನಿಮಗೆ ಈ ಶಾರ್ಟ್ಕಟ್ ಕೀಸ್ಗಳು ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂದರೆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬೇಡ, ವರ್ಡ್ ಬೈ ವರ್ಡನ್ನು ಓದಿಸ್ಕೊಂಡು ನೀವು
ಓದ್ಕೊಳ್ಳಿ, ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆ ನನಗಿದು ಅರ್ಥ ಆಗ್ತಿಲ್ಲ, ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಸ್ವೈಪ್ ಅಪ್ ದೆನ್ ಡೌನ್ ಮಾಡ್ತೀನಿ. ಒಂದು ಬೆರಳಿಂದ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾನು ನಿಮಗೆ ಎಡಿಟಿಂಗ್ ಕ್ಲಾಸಸ್ಸನ್ನು ಮಾಡಿದಾಗ ನಿಮಗೆ ಗೊತ್ತಿರುತ್ತೆ. ನಾನು ಮಾಡಿದ್ದೀನಿ. ವಿಡಿಯೋನ ಯಾರು ನೋಡಿಲ್ವೋ ಅವರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಇದೆ, ಸೊ ಅದನ್ನು ನೋಡ್ಕೊಂಬನ್ನಿ. ಓಕೆ ನಾನು ಆ ಒಂದು ವರ್ಡ್ ಬೈ ವರ್ಡನ್ನು ತಗೊಳ್ತೀನಿ. ಸೊ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಸ್ವೈಪ್ ಅಪ್ ದೆನ್ ಡೌನ್ ಮಾಡ್ತೀನಿ ಒಂದು ಬೆರಳಿಂದ. ಓಕೆ, ಲಿಂಕ್ಸ್ ಅಲ್ಲ, ಕಂಟ್ರೋಲ್ಸ್, ಹೆಡ್ಡಿಂಗ್ಸ್, ಪ್ಯಾರಾಗ್ರಾಫ್ಸ್, ಲೈನ್ಸ್, ವರ್ಡ್ಸ್. ಸೊ ವರ್ಡ್ಸ್ನ ತಗೊಂಡಿದ್ದೀನಿ. ಇನ್ಸರ್ಟ್ ಡೌನ್ ಆರೋ. ಓಕೆ, ಅಂದರೆ ಇನ್ಸರ್ಟ್ ಡೌನ್ ಆರೋ ಆರ್ ನಂಪ್ಯಾಡ್ ಪ್ಲಸ್ ಆರ್ ಇನ್ಸರ್ಟ್ ಕ್ಯಾಪಿಟಲ್ ಎ ಅಂತ ಹೇಳ್ತಾ ಇದೆ. ಇನ್ ಲ್ಯಾಪ್ಟಾಪ್ ಲೇಔಟ್ ಸ್ಟಾರ್ಟ್ ರೀಡಿಂಗ್ ಕಂಟಿನ್ಯೂಸ್ಲಿ ಫ್ರಮ್ ದಿಸ್ ಪಾಯಿಂಟ್ ಆನ್ ಅಂತ ಹೇಳ್ತಾ ಇದೆ. ಸೊ ಇದೇ ರೀತಿಯಾಗಿ ನೀವು ಓದ್ಕೊಂಡು ಹೋಗ್ಬೇಕು. ಅಂದರೆ ಕ್ಯಾರೆಕ್ಟರ್ ಬೈ ವರ್ಡ್ ಬೈ ವರ್ಡ್, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಅಲ್ಲ, ವರ್ಡ್ ಬೈ ವರ್ಡ್ ತೊಗೊಂಡು ನಿಮ್ಗೆ ಅರ್ಥ ಆಗದೇ ಇರುವಂತಹ ಕೀ ಕಮೆಂಟ್ನ ನೀವು ನೋಡ್ಕೋಬೋದು. ಡೌನ್ ಆರೋ ರೀಡ್ ನೆಕ್ಸ್ಟ್ ಐಟಮ್ ಅಂತ ಹೇಳ್ತಾ ಇದೆ. ಟ್ಯಾಬ್ ಇಂದ ಏನು ವರ್ಕ್ ಮಾಡುತ್ತೆ ಅಂತ ಕೂಡ ಹೇಳ್ತಾ ಇದೆ. ಎಂಟರ್ ಆಕ್ಟಿವೇಟ್ ಲಿಂಕ್ ಅಂತ ಹೇಳ್ತಾ ಇದೆ. ಆಕ್ಟಿವೇಟ್ ಅಂತಂದ್ರೆ ಅದು ಓಪನ್ ಆಗೋದು ಅಂತ ಕೂಡ ನೀವು ಅನ್ಕೋಬಹುದು. ಓಕೆ, ಸೊ ಇದೇ ರೀತಿಯಾಗಿ ಅನೇಕ ಕೀ ಕಮೆಂಟ್ಗಳಿದ್ದಾವೆ. ಸೊ ನೋಡ್ಕೊಳ್ಳಿ ಇದನ್ನು. ಓಕೆ, ನಾನು ಬ್ಯಾಕ್ ಬರ್ತೀನಿ. ಓಕೆ, ಇನ್ನು ಉಳ್ಕಿದ್ದು ಜಾಸ್ ಮತ್ತು ನರೇಟರ್ ಶಾರ್ಟ್ಕಟ್ ಕೀಗಳನ್ನು ನೀವೇ ನೋಡ್ಕೊಳ್ಳಿ. ಓಕೆ, ಸೇಮ್ ಓಪನ್ ಮಾಡೋದೇನು ಚೇಂಜ್ ಇಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಓಪನ್ ಆಗುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಓಕೆ, ಬ್ಯಾಕ್ ಬರ್ತೀನಿ ನಾನು ಮತ್ತೆ. ಓಕೆ, ನಾನು ನಿಮಗೆ ಮೊದಲನೇ ಆಪ್ಷನ್ ಓಪನ್ ಬೇಸಿಕ್ ಶಾರ್ಟ್ಕಟ್ಸನ್ನು ತೆಗಿತೀನಿ. ಸೊ ಓಪನ್ ಬೇಸಿಕ್ ಶಾರ್ಟ್ಕಟ್ಸ್ ಅಂದರೆ ಇಲ್ಲಿ ಬೇಸಿಕ್ ಶಾರ್ಟ್ಕಟ್ ಕೀಗಳು ಇರುತ್ತೆ. ಸೊ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಈಗ ಯಾವ ಕ್ಯಾಟಗರಿ ಇದಾವೋ ನಾವು ಮೈಕ್ರೋಸಾಫ್ಟ್ ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆ ಒಂದು ವರ್ಡ್ಗೆ ಸಂಬಂಧಪಟ್ಟಂತೆ ಶಾರ್ಟ್ಕಟ್ ಕೀಸ್ ಓಪನ್ ಆಗುತ್ತೆ. ನೀವು ಯಾವುದೇ ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಆ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಶಾರ್ಟ್ಕಟ್ ಕೀಸ್ ಓಪನ್ ಆಗುತ್ತೆ. ಸೊ ನಾನೀಗ ಬೇಸಿಕ್ ಶಾರ್ಟ್ಕಟ್ ಕೀಸ್ಗಳನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಓಪನ್ ಆಗುತ್ತೆ ನೋಡಿ. Open Linux shortcuts. Row 2. Column. Master all computers. Open basic. Open Windows key. Open basic shortcuts. Column 1. ಓಕೆ, ಓಪನ್ ಬೇಸಿಕ್ ಶಾರ್ಟ್ಕಟ್ಸ್. Shortcut keys. Heading. ಸೊ ಇದು ಓಪನ್ ಆಗಿದೆ. ಓಕೆ, ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತೀನಿ. Basic shortcuts. ಓಕೆ, ಬೇಸಿಕ್ ಶಾರ್ಟ್ಕಟ್ಸ್. Key sequence. Heading. ಕೀ ಸೀಕ್ವೆನ್ಸ್. Description. Heading. ಡಿಸ್ಕ್ರಿಪ್ಷನ್. ಸೊ ಇಲ್ಲಿ ಕೂಡ ಅದೇ ರೀತಿ ಇರುತ್ತೆ. ಕೀ ಸೀಕ್ವೆನ್ಸ್ ಇರುತ್ತೆ ಮತ್ತು ಅದಕ್ಕೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತಾರೆ. Control plus A. Select all text. ಕಂಟ್ರೋಲ್ ಪ್ಲಸ್ ಎ ಸೆಲೆಕ್ಟ್ ಆಲ್ ಟೆಕ್ಸ್ಟ್. ಕಂಟ್ರೋಲ್ ಪ್ಲಸ್ ಎ ಏನು ಸೆಲೆಕ್ಟ್ ಆಲ್ ಟೆಕ್ಸ್ಟ್. ಸೊ ಇದೇ ರೀತಿಯಾಗಿ ನಿಮಗೆ ಅನೇಕ ಶಾರ್ಟ್ಕಟ್ ಕೀಸ್ಗಳು ಇದಾವೆ. ಓಕೆ, ಬ್ಯಾಕ್ ಬರ್ತೀನಿ ನಾನು. ಇನ್ನು ಉಳ್ಕಿದ್ದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. Computer shortcut keys. Heading. ಓಕೆ, ಈಗ ಇನ್ನು ಉಳ್ಕಿದ್ದು ಕ್ಯಾಟಗರಿ ಏನಿದೆ ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ನಾನು ನಿಮಗೆ ಇಂಪಾರ್ಟೆಂಟ್ ಒಂದು ತೋರಿಸ್ತೀನಿ. ಏನಪ್ಪ ಅಂತಂದರೆ ನಿಮಗೆ ಇಂಪಾರ್ಟೆಂಟ್ ಶಾರ್ಟ್ಕಟ್ ಕೀಸ್ಗಳು ಅಂದರೆ ಇಂಪಾರ್ಟೆಂಟ್ ಕ್ಯಾಟಗರಿ ಅಂತಂದರೆ ಈಗ ಉದಾಹರಣೆಗೆ ನನಗೆ ಮೈಕ್ರೋಸಾಫ್ಟ್ ವರ್ಡ್ ಇಂಪಾರ್ಟೆಂಟು ಮತ್ತು ಎಕ್ಸೆಲ್ ಇಂಪಾರ್ಟೆಂಟು ಮತ್ತು ಪವರ್ ಪಾಯಿಂಟ್ ಇಂಪಾರ್ಟೆಂಟ್. ಈ ಮೂರು ಸಂಬಂಧಪಟ್ಟಿದ್ದು ಕೀಸ್ಗಳೇನಿದೆ ಕ್ಯಾಟಗರಿ ಏನಿದೆ ಸೊ ಆ ಕ್ಯಾಟಗರಿ ನಮಗೆ ಟಾಪಲ್ಲಿ ತೋರಿಸ್ಬೇಕು. ಅಂದರೆ ಇಲ್ಲಿ ಬೇಸಿಕ್ ಓಪನ್ ಬೇಸಿಕ್ ಶಾರ್ಟ್ಕಟ್ ಕೀಸ್ ಅಂತ ಇದೆಯಲ್ಲ, ಸೊ ಅಲ್ಲಿ ನಮಗೆ ಫಸ್ಟಿಗೆ ಏನು ತೋರಿಸ್ಬೇಕು, ಮೈಕ್ರೋಸಾಫ್ಟ್ ವರ್ಡ್ ಬರಬೇಕು, ನಂತರ ಮೈಕ್ರೋಸಾಫ್ಟ್ ಎಕ್ಸೆಲ್ ಬರಬೇಕು, ನಂತರ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಬರಬೇಕು. ಈ ಮೂರು ಅಪ್ಲಿಕೇಶನ್ಸ್ಗಳು ನಮಗೆ ಇಂಪಾರ್ಟೆಂಟು. ಸೊ ಆ ಒಂದು ಕೀ ಕಮೆಂಟ್ಗಳು ನಮಗೆ ಫಸ್ಟಿಗೆ ಬೇಕು ಅಂತಂದರೆ ಸೊ ನೀವು ಅವುಗಳನ್ನು ಮೂವ್ ಮಾಡ್ಕೋಬೋದು. ಅದು ಯಾವ ರೀತಿ ನೋಡೋಣ. Open control panel short. Open run commands. ಸೊ ನಾನು ಮೈಕ್ರೋಸಾಫ್ಟ್ ವರ್ಡನ್ನೇ ತೋರಿಸ್ತೀನಿ ಈಗ. Open MSN shortcuts. Open Google Chrome short. Open Microsoft Word. Open Microsoft Word shortcuts. ನೋಡಿ, ಓಪನ್ ಮೈಕ್ರೋಸಾಫ್ಟ್ ವರ್ಡ್ ಶಾರ್ಟ್ಕಟ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊತೀನಿ, ಹೋಲ್ಡ್ ಮಾಡಿ ಇಟ್ಕೊತೀನಿ ಒಂದು 2 to 3 ಸೆಕೆಂಡ್ಸ್. Move Microsoft Word. ಓಕೆ, ಒಂದು ಸೌಂಡ್ ಬಂತು, ಅದನ್ನು ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. Move to bottom. Move to top. ನೋಡಿ, ಮೂವ್ ಟು ಟಾಪ್ ಅಂತಿದೆ. ಟಾಪ್ ಅಂತಂದರೆ ಫಸ್ಟಿಗೆ ಹೋಗುತ್ತೆ. Move to bottom. ಬಾಟಮ್ ಅಂತಿದೆ. Move up. ಮೂವ್ ಅಪ್ ಅಂತಿದೆ. Move down. ಮೂವ್ ಡೌನ್ ಅಂತಿದೆ. ಸೊ ಈ ಒಂದು ಆಪ್ಷನ್ಸ್ ಇದೆ. ಸೊ ನನಗೆ ಟಾಪಲ್ಲಿ ಬೇಕಲ್ಲ, ಸೊ ಹಂಗಾಗಿ ನಾನು Move to bottom. Move to top. ಮೂವ್ ಟು ಟಾಪ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ನಂತರ ನಾನು ನಿಮಗೆ ತೋರಿಸ್ತೀನಿ. ಈಗ ಮೂರು ಒಂದು ಕ್ಯಾಟಗರಿನ ಮೂವ್ ಮಾಡ್ಕೊತೀನಿ ನಾನು. ಈಗ ಮೂವ್ ಟಾಪ್ ಮಾಡ್ತೀನಿ. ಮೂವ್ ಟು ಟಾಪ್ ಕ್ಲಿಕ್ ಮಾಡ್ತೀನಿ. ಓಕೆ, ಅದು ಟಾಪಿಗೆ ಹೋಗಿದೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆ, ಈಗ ಇನ್ನೊಂದು ಅಪ್ಲಿಕೇಶನ್ ಕೀ ಶಾರ್ಟ್ಕಟ್ ಕೀಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಎಕ್ಸೆಲ್ ಬೇಕೀಗ. ನೆಕ್ಸ್ಟು Open run commands. Row 4. Open MSN. Open Google Chrome. Open Microsoft. Open PowerPoint shortcut. Open Microsoft Excel shortcuts. ಓಕೆ, ನೋಡಿ, ಓಪನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಶಾರ್ಟ್ಕಟ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊತೀನಿ, ಹೋಲ್ಡ್ ಮಾಡಿ ಇಟ್ಕೊತೀನಿ. ಹೋಲ್ಡ್ ಅಥವಾ ಪ್ರೆಸ್ ಮಾಡಿ ಇಟ್ಕೊಳ್ಳೋದು ಎರಡು ಒಂದೇ. ಓಕೆ, ಮತ್ತು ಬೇರೆ ಬೇರೆ ಅಲ್ಲ.
ಒಂದು 2 to 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊತೀನಿ. ಒಂದು ಸೌಂಡ್ ಬರುತ್ತಲ್ಲ ಆ ಸೌಂಡ್ ಬರೋವರೆಗೆ. Move Microsoft Excel. ಓಕೆ, ಮೂವ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಅದು ಟಾಕ್ ಬ್ಯಾಕ್ ಅನೌನ್ಸ್ಮೆಂಟ್ ಮಾಡ್ತು. ಸೊ ಅಲ್ಲಿ ಕೂಡ ಸೇಮ್ ಇದೇ ಅನೌನ್ಸ್ಮೆಂಟ್ ಮಾಡ್ತು. ಮೂವ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳಿರುತ್ತೆ, ಬಟ್ ನಾವು ಅದನ್ನು ಹೇಳಿಲ್ಲ ನಾನು ನಿಮಗೆ. Move the bottom. Move the top. ಓಕೆ, ಮತ್ತೆ ಇಲ್ಲಿ ಮೂವ್ ಟು ಟಾಪ್ ಅಂತಿದೆ, ಫಸ್ಟ್ಗೆ ಇರುತ್ತೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಟಾಪಿಗೆ ಹೋಗುತ್ತೆ. ಓಕೆ, ನಾನು ಕ್ಲಿಕ್ ಮಾಡ್ತೀನಿ. ಓಕೆ Computer shortcuts must go. ಓಕೆ, ಈಗ ಅದು ಮೈಕ್ರೋಸಾಫ್ಟ್ ಎಕ್ಸೆಲ್ ಕೂಡ ಟಾಪಲ್ಲಿ ಹೋಗಿದೆ. ಸೊ ಇನ್ನೊಂದು ನಾನು ಪವರ್ ಪಾಯಿಂಟ್ ಒಂದು ಆ್ಯಡ್ ಮಾಡ್ಕೊಳ್ತೀನಿ. Open run commands. Row 4. Open MSN shortcuts. Open Google Chrome shortcut. Open PowerPoint shortcuts. ಓಕೆ, Row 6. ಓಪನ್ Column 1. ಪವರ್ ಪಾಯಿಂಟ್ ಶಾರ್ಟ್ಕಟ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. Move Microsoft PowerPoint. ಓಕೆ, ಈಗ ಮೂವ್ ಮಾಡಲಿಕ್ಕೆ ಹೇಳ್ತಾ ಇದೆ. Move the bottom. Move the top. ಸೊ ಇಲ್ಲಿ ಫಸ್ಟ್ನೇ ಆಪ್ಷನ್ನೇ ಮೂವ್ ಟು ಟಾಪ್ ಅಂತಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಟಾಪಿಗೆ ಬರುತ್ತೆ. ಸೊ ನಾನು ಕ್ಲಿಕ್ ಮಾಡ್ತೀನಿ. Computer shortcuts ಓಕೆ, must go. ಈಗ ನಾನು 3 ಶಾರ್ಟ್ಕಟ್ ಕೀಸ್ಗಳನ್ನು ಅಂದರೆ 3 ಕ್ಯಾಟಗರಿಯ ಶಾರ್ಟ್ಕಟ್ ಕೀಸ್ಗಳನ್ನು ಟಾಪಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ನೋಡಿ. ಈಗ ಟಾಪಿಗೆ ಹೋಗ್ತೀನಿ ನಾನು. Open Notepad++ shortcuts. Open Google Chrome. Open MS. ಓಕೆ, Welcome to Computer Shortcuts must go. Heading. ವೆಲ್ಕಮ್ ಟು ಕಂಪ್ಯೂಟರ್ ಶಾರ್ಟ್ಕಟ್ಸ್ ಪ್ರೋ ಅಂತ ಹೇಳ್ತಾ ಇದೆ. Master all computer shortcut keys and boost productivity. ಓಕೆ, ಇದಾದಮೇಲೆ ನೋಡಿ ಏನು ಬರುತ್ತೆ. Open PowerPoint shortcuts. Row 1. PowerPoint Column 1. shortcut Grid. keys. 12 rows. 2 columns. Open Microsoft Excel shortcuts. Column 2. ಮೈಕ್ರೋಸಾಫ್ಟ್ ಎಕ್ಸೆಲ್, Open Microsoft Word shortcuts. Row 2. ಮೈಕ್ರೋಸಾಫ್ಟ್ Column ವರ್ಡ್ 1. ಶಾರ್ಟ್ಕಟ್ ಕೀಸ್, Open basic shortcuts. Column 2. ಓಪನ್ ಬೇಸಿಕ್ ಶಾರ್ಟ್ಕಟ್ ಕೀಸ್. ಸೊ ನಾವಿಲ್ಲಿ ಏನು ಆ್ಯಡ್ ಮಾಡ್ಕೊಂಡಿದ್ದೀವಿ, 3 ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ. ಸೊ ಹಂಗಾಗಿ 3 ನಮಗೆ ಟಾಪ್ ಆಗಿ ತೋರಿಸ್ತಾ ಇದೆ. ಸೊ ಇನ್ನೂ ನಿಮಗೆ ಬೇಕಾದರೆ ಇದೇ ರೀತಿಯಾಗಿ ಆ್ಯಡ್ ಮಾಡ್ಕೋಬೋದು. ಸೊ ಓಕೆ, ಇದನ್ನು ರಿಮೂವ್ ಮಾಡೋದು Open ನೋಡ್ಕೊಂಡು Microsoft Word shortcuts. Column 1. ಬರುತ್ತೋ ಇಲ್ವ ಅಂತ ನೋಡೋಣ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊತೀನಿ ನಾನು. Move Microsoft Okay. Word. Move the bottom. ಮೂವ್ ಟು ಬಟನ್ ಇದೆ, Move the top. Move up. ಮೂವ್ ಅಪ್ ಇದೆ, Move down. ಮೂವ್ ಡೌನ್ ಇದೆ. ಮತ್ತೆ ನೀವು ಮೂವ್ ಮಾಡ್ಕೋಬೋದು ಇದನ್ನು ಎಲ್ಲಿ ಬೇಕೋ ಅಲ್ಲೇ. ಸೊ ನಾನು ಇದನ್ನೇನು ಮೂವ್ ಮಾಡ್ಕೊಳ್ಳಲ್ಲ. Move the top. ಸೊ ನಾನು ಬೇಡ. ಓಕೆ, ನಾನು ರಿಮೂವ್ ಮಾಡೋ ಆಪ್ಷನ್ ಕೂಡ ಅದರಲ್ಲಿ ಸಿಗ್ತಿಲ್ಲ. ಓಕೆ, ರಿಮೂವ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ಸೊ ಓಕೆ, ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ನಿಮಗೆ ಬೇಕು ಅಂತಂದರೆ ನಮ್ಮ ವಾಟ್ಸಪ್ ಚಾನಲ್ ಇರುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತಾ.